ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ನೀವು ನೋಡ್ತಾ ಇದ್ದೀರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್. ಸೊ ಈ ಒಂದು ಫಿಟ್ನೆಸ್ ಜರ್ನಿಯ 3ನೇ ದಿನ ಆಗಿರುತ್ತೆ ನನ್ನ ಒಂದು ಫಿಟ್ನೆಸ್ ಜರ್ನಿ 35 ಡೇಸ್ ಜಿಮ್ ಚಾಲೆಂಜ್. ಸೊ 3rd ಡೇ ಬೆಳಿಗ್ಗೆ ಎದ್ಬಿಟ್ಟು ನಾನಿಲ್ಲಿ ಬಿಸಿ ನೀರಿಗೆ ನಿಂಬೆ ಹಣ್ಣು ಹಾಕೊಳ್ತಾ ಇದೀನಿ. ನೀವು ನೋಡ್ತಾ ಇರ್ಬೋದು 2 ಹೋಳ್ ನಿಂಬೆ ಹಣ್ಣು ಹಾಕೊಳ್ತಾ ಇದೀನಿ. ಸೊ ಅಂದ್ರೆ ಒಂದು ಪೂರ್ತಿ ನಿಂಬೆ ಹಣ್ಣು ಹಾಕೊಳ್ತೀನಿ, ಬಿಸಿ ಮಾಡ್ಕೊಂಡಿದ್ದೀನಿ ನೀರನ್ನ. ಸೊ ಅದಾದ್ಮೇಲೆ ಇಲ್ಲಿ ಚಾಪ್ಡ್ ಜಿಂಜರ್ ಗಾರ್ಲಿಕ್ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಹಾಕೊಳ್ತಾ ಇದೀನಿ ಹೆಚ್ಚಿರುವಂತದ್ದು. ಆಮೇಲೆ ಇಲ್ಲಿ 1 ಸ್ಪೂನ್ ಅಷ್ಟು ಹನಿ ಹಾಕೊಳ್ತಾ ಇದೀನಿ. ಸೊ ಅದು ಸಣ್ಣ ಸ್ಪೂನು, ಒಂದು ಅರ್ಧ ಸ್ಪೂನ್ ಅಂತ ಹೇಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಸಿ ಬಿಸಿಯಾಗಿ ಇದನ್ನ ಒಂದ್ 2 ಲೋಟದಷ್ಟು ಕುಡ್ದೆ ಬೆಳಿಗ್ಗೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಫಸ್ಟ್ ಈ ರೀತಿ ಒಂದು ಗ್ಲಾಸ್ಗೆ ಹಾಕೊಳ್ತಾ ಇದೀನಿ, ತುಂಬಾ ದೊಡ್ಡ ಗ್ಲಾಸ್ ಇದು. ಸೊ ಅದಾದ್ಮೇಲೆ ಇನ್ನೊಂದ್ ಸ್ವಲ್ಪ ಮಿಕ್ಕಿತ್ತು, ಆಲ್ಮೋಸ್ಟ್ 2 ಗ್ಲಾಸಸ್ ಆಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಅದನ್ನ ಮುಚ್ಚಿಟ್ಬಿಟ್ಟು ಇದನ್ನ ಕುಡ್ದು ಮತ್ತೆ ಅದು ಕೂಡ ಕುಡಿದ್ಬಿಟ್ಟಿದ್ದೆ. ಅದಾದ್ಮೇಲೆ ಸಲಾಡ್ ರೆಡಿ ಮಾಡ್ಕೊಂಡೆ. ಒಂದು 1 hour ಬಿಟ್ಟು ನಾನು ಈ ರೀತಿ ಪ್ರಿಪೇರ್ ಮಾಡ್ಕೊಳಕ್ ಶುರು ಮಾಡಿದೆ ಸಲಾಡ್ ಎಲ್ಲ. ಇಲ್ಲಿ ಸ್ಪ್ರೌಟ್ಸ್ ಕೂಡ ರೆಡಿ ಮಾಡ್ಕೊಂಡು ನೋಡ್ಬೋದು ನೀವು, ಇಲ್ಲಿ ಚೆನ್ನಾಗಿ ನೆನ್ಸಿಟ್ಬಿಟ್ಟು ಹೆಸರು ಕಾಳು ಮತ್ತೆ ಮೆಂತ್ಯ ಎಲ್ಲ ಸ್ಪ್ರೌಟ್ಸ್ ಮಾಡ್ಕೊಂಡಿದೀನಿ. ಹಾಗೆ ಇಲ್ಲಿ ಪೊಮೊಗ್ರನೇಟು, ಬಾದಾಮಿ ಮತ್ತೆ ಇಲ್ಲಿ ಸೌತೆಕಾಯಿ, ಕ್ಯಾರೆಟ್ ಎಲ್ಲ ರೆಡಿ ಮಾಡ್ಕೊಂಡಿನಿ. ಸ್ವಲ್ಪ ಆಪಲ್ ಸೈಡರ್ ವಿನಿಗರ್. ಸೊ ಇದೆಲ್ಲವನ್ನೂ ಕೂಡ ಮಿಕ್ಸ್ ಮಾಡಿ ಒಂದು ಸಲಾಡ್ ಮಾಡ್ಕೊಂಡೆ. ಸೊ ಇದರಲ್ಲಿ ಡ್ರೈ ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ಎಲ್ಲ ಇರೋದ್ರಿಂದ ತುಂಬಾ ಹೆಲ್ತ್ಗೆ ಒಳ್ಳೇದು. ಸೊ ಅದು ತಿಂದಾದ್ಮೇಲೆ ಇಲ್ಲಿ ರಾಗಿ ಅಂಬ್ಲಿ ಕುಡ್ದೆ ಆಕ್ಚುಲಿ. ಸೊ ಪ್ರೀವಿಯಸ್ ಡೇ ಇದು ಸ್ವಲ್ಪ ರಾಗಿದು ಮುದ್ದೆ ಅಂದ್ರೆ ಗಟ್ಟಿ ಅಂಬ್ಲಿ ಮಿಕ್ಕಿತ್ತಲ್ಲ, ಅದಕ್ಕೇನೆ ಸ್ವಲ್ಪ ನೀರ್ ಹಾಕಿ ಗಂಜಿ ತರ ಮಾಡ್ಕೊಂಡು ಕುಡ್ದೆ. ಸೊ ಅದು ಬೆಳಗ್ಗಿಂದು ಆಹಾರ ಮುಗೀತು ನಂದು. ಸೊ ಸಲಾಡ್ ತಿಂದು ಒಂದು 15 ಮಿನಿಟ್ಸ್ ಆದ್ಮೇಲೆ ಅದನ್ನ ತಿಂದಿದ್ದೆ ರಾಗಿದು. ಸೊ ಅದಾದ್ಮೇಲೆ ಮಧ್ಯಾಹ್ನದ ಒಂದು ಊಟಕ್ಕೆ ಸೊ ನಾನಿಲ್ಲಿ ಸಣ್ಣಗೆ ಈ ಒಂದು ಪಾಲಕನ್ನ ಹೆಚ್ಕೊಂಡೆ ಚೆನ್ನಾಗಿ ತೊಳೆದು. ಅದಾದ್ಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ನೀರ್ ಹಾಕಿ ಈ ಪಾಲಕ್ ಮುಳುಗೋ ಅಷ್ಟು ಚೆನ್ನಾಗಿ ನೀರ್ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಆದ್ಮೇಲೆ ನಾವ್ ಈ ಪಾಲಕ್ನ ಹಾಕ್ಬೇಕಾಗತ್ತೆ. ನೀರ್ ಸ್ವಲ್ಪ ಬಿಸಿ ಆದ್ಮೇಲೆ ಪಾಲಕ್ ಹಾಕೊಳ್ತಾ ಇದೀನಿ. ಈ ರೀತಿ ಮಾಡ್ಕೊಂಡ್ ನೋಡಿ, ತುಂಬಾ ಈಸಿ ಆಗತ್ತೆ, ಯಾರ್ ಬೇಕಾದ್ರೂ ಮಾಡ್ಕೊಳ್ಬಹುದು. ಇದು ನಿಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿಗೆ ತುಂಬಾ ಹೆಲ್ಪ್ ಆಗತ್ತೆ. ಸೊ ಈ ರೀತಿ ನೀರು ಚೆನ್ನಾಗಿ ಮುಳುಗೋ ಅಷ್ಟು ಅಂದ್ರೆ ಈ ಒಂದು ಪಾಲಕ್ ಮುಳುಗೋ ಅಷ್ಟು ನೀರ್ ಹಾಕೊಂಡು ಈ ರೀತಿ ಮುಚ್ಚಿಟ್ಬಿಡ್ಬೇಕು. ಜಸ್ಟ್ 1 minute ಅಷ್ಟೇ ಬೇಯಿಸ್ಕೊಳ್ಳಿ, ನಾಟ್ ಮೋರ್ ದನ್ ದಟ್. ಓಕೆನಾ? ಅಷ್ಟ್ರಲ್ಲಿ ನಾ ಇಲ್ಲಿ ಒಂದ್ ಅರ್ಧ ನಿಂಬೆ ಹಣ್ಣು, ಸ್ವಲ್ಪ ಗಾರ್ಲಿಕ್ ಚಾಪ್ ಮಾಡ್ಕೊಂಡೆ, ಸ್ವಲ್ಪ ಪೆಪ್ಪರ್ ರೆಡಿ ಮಾಡ್ಕೊಂಡು ಇಲ್ಲಿ ಎಳ್ಳನ್ನ ಎತ್ತಿಟ್ಕೊಂಡಿನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾನೊಂದು ಪಾತ್ರೆ ತಗೊಂಡು ಅದಕ್ಕೆ ಈ ಒಂದು ಏನು ಪಾಲಕ್ ಬೆಂದಿರೋದನ್ನ ಹಾಕೊಂಡು ನೀರೆಲ್ಲ ಬಸದ್ಕೊಳ್ತೇನೆ. ಇವಾಗ 1 minute ಅಷ್ಟೇ ನಾನು ಈ ರೀತಿ ಬೇಯಿಸ್ಕೊಂಡಿದ್ದು. ಅದಾದ್ಮೇಲೆ ಇದಕ್ಕೆ ಹಾಕೊಂಡು ನೀರೆಲ್ಲ ಬಸ್ಕೊಂಡ್ಬಿಟ್ಟೆ. ನೀರ್ ಆಕ್ಚುಲಿ ಯೂಸ್ ಮಾಡ್ಲಿಲ್ಲ ನಾನು, ಇದನ್ನ ನಾನು ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿದ್ದು ಈ ರೆಸಿಪಿನ. ಅವ್ರು ಈ ರೀತಿ ಮಾಡಿದ್ರು, ಹಾಗಾಗಿ ನಾನು ಅದೇ ರೀತಿ, ಇಲ್ಲಾಂದ್ರೆ ನಾನು ನೀರ್ ಯೂಸ್ ಮಾಡ್ತಿದ್ದೆ ಯೂಶಲಿ. ಸೊ ಅದನ್ನ ನೋಡ್ಕೊಂಡು ಮಾಡಿದ್ರಿಂದ ಈ ರೀತಿ ಮಾಡ್ಕೊಂಡೆ ಸ್ನೇಹಿತರೆ, ಬಟ್ ತುಂಬಾ ಚೆನ್ನಾಗಿತ್ತು. ಸೊ ಇಲ್ಲಿ ನಾನು ಸ್ವಲ್ಪ ಪಾಲಕ್ ಎತ್ತಿಟ್ಬಿಟ್ಟು ಇನ್ ಮಿಕ್ಕಿರೋ ಪಾಲಕ್ಗೆ ಮಧ್ಯಾಹ್ನದ ಊಟಕ್ಕೆ ನನಗೆ ಸ್ವಲ್ಪ ನಿಂಬೆ ಹಣ್ಣು, ಹೆಚ್ಚುವಂತಹ ಗಾರ್ಲಿಕ್, ಸ್ವಲ್ಪ ಪೆಪ್ಪರು ಮತ್ತೆ ಎಳ್ಳು ಎಲ್ಲ ಹಾಕೊಂಡೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಸಲಾಡ್ ನನ್ನ ಒಂದು ಪ್ಲೇಟ್ ಅಲ್ಲಿ ಮಧ್ಯಾಹ್ನದ ಊಟದಲ್ಲಿ ಈ ಒಂದು ಅನ್ನ ಇದೆ, 1 ಬೌಲ್ ಅನ್ನ ಮತ್ತೆ ಪಾಲಕ್ ಸೊಪ್ಪು. ಮತ್ತೆ ಪಾಲಕ್ ಸೊಪ್ಪು ಮೇಲೆ ಒಂದ್ ಸ್ವಲ್ಪ ಈ ಫ್ಲಾಕ್ ಸೀಡ್ಸ್ ಆಯಿಲ್, ಇದು ಅಮ್ಮ ಕೊಟ್ಟಿದ್ರು ನನ್ಗೆ. ಸೊ ಅದನ್ನೇನೆ ಹಾಕೊಳ್ತಾ ಇದೀನಿ. ಒಂದು ಅರ್ಧ ಸ್ಪೂನ್ 2 ಸತಿ ಹಾಕೊಂಡೆ, ಕಾಲ್ ಭಾಗ ಅಂತಾನೆ ಹೇಳ್ಬೋದು. ಸೊ ಅದ್ರ ಮೇಲೆ ರೈಸನ್ಸ್ ಅಂದ್ರೆ ಈ ಒಂದು ದ್ರಾಕ್ಷಿ, ಒಣಗಿರೋ ದ್ರಾಕ್ಷಿ ಹಾಕೊಂಡೆ. ಹಾಕದ್ಮೇಲೆ ಜಾಸ್ತಿ ಅನ್ಸ್ತು, ಸ್ವಲ್ಪ ತೆಗೆದ್ಬಿಟ್ಟೆ ಆಮೇಲೆ. ಸೊ ತುಂಬಾ ಚೆನ್ನಾಗಿರುತ್ತೆ ಊಟಕ್ಕೆ, ಇದು ಮಾಡ್ಕೊಂಡು ನೋಡಿ. ಸೊ ಈ ರೀತಿ ನಾನು ತಿಂದೆ. ಫಸ್ಟ್ ಸಲಾಡ್ ತಿಂದು ಆಮೇಲೆ ಒಂದು 10 ನಿಮಿಷ ಬಿಟ್ಟು ಅನ್ನ ಮತ್ತೆ ಸೊಪ್ಪಿನ ಪಲ್ಯ ಒಟ್ಟಿಗೆ ಕಲ್ಸ್ಕೊಂಡು ತಿಂದೆ. ತುಂಬಾ ಚೆನ್ನಾಗಿರುತ್ತೆ. ಸೊ ವೆಯ್ಟ್ ಲಾಸ್ ಜರ್ನಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಊಟ ಆಗಿ ಸ್ವಲ್ಪ ಬೇರೆ ಕೆಲ್ಸಗಳೆಲ್ಲ ಮುಗಿಸ್ಕೊಂಡು ನಾನು ಜಿಮ್ಗೆ ಹೊರಡೋದಕ್ಕೆ ರೆಡಿ ಆದೆ. ಸೊ ಹಾಗೆ ಒಂದು ಪಿಕ್ ತಗೊಂಡೆ, ಜಿಮ್ಗೆ ಹೋಗಿ ಅಲ್ಲಿ ಕೂಡ ಪಿಕ್ ತಗೊಂಡೆ. ಸೊ ಜಿಮ್ ತುಂಬಾ ಚೆನ್ನಾಗಾಯ್ತು. ಸೊ ವಿಡಿಯೋ ನೋಡ್ತಾ ಇರಿ, ಕೊನೆಯಲ್ಲಿ ಹೇಳ್ತೀನಿ ಎಷ್ಟು ವರ್ಕೌಟ್ ಕ್ಯಾಲೋರೀಸ್ ಬರ್ನ್ ಮಾಡಿದೆ ಅಂತ. ಸೊ ಮನೆಗ್ ಬಂದು ಸ್ವಲ್ಪ ನಾನಿಲ್ಲಿ ಎಲ್ಲ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಸಲಾಡ್ಗೆ ಸೌತೆಕಾಯಿ ಇದೆ, ಹಾಗೆ ಇಲ್ಲಿ ದ್ರಾಕ್ಷಿ ಇದೆ, ಮತ್ತೆ ಚಪಾತಿ ಹಿಟ್ಟು ಕೂಡ ಕಲ್ಸಿಟ್ಟೆ. ಫಸ್ಟ್ ಚಪಾತಿ ಕಲ್ಸಿಟ್ಬಿಟ್ಟು ಆಮೇಲೆ ಇಲ್ಲಿ ಸಲಾಡ್ ತಿಂದೆ. ಸಲಾಡ್ಗೆ ಸ್ವಲ್ಪ ಮೂಲಂಗಿ, ಕ್ಯಾರೆಟ್, ಸೌತೆಕಾಯಿ, ಸ್ಪ್ರೌಟ್ಸ್, ಸ್ವಲ್ಪ ಪೊಮೊಗ್ರಾನೇಟ್ ಎಲ್ಲ ಇತ್ತು. ಸ್ವಲ್ಪ ಆಪಲ್ ಸೈಡರ್ ವಿನಿಗರ್, ಪೆಪ್ಪರ್ ಹಾಕಿ ತಿಂದೆ. ಸ್ವಲ್ಪ ದ್ರಾಕ್ಷಿ ಕೂಡ ತಿಂದೆ.
ಅದಾದ್ಮೇಲೆ ಸೊಪ್ಪಿನ ಪಲ್ಯ ಮಿಕ್ಕಿತ್ತಲ್ಲ ಮಧ್ಯಾಹ್ನದ್ದು, ಅದು ಮತ್ತೆ ಚಪಾತಿ. 4 ಚಪಾತಿ ಮಾಡ್ಬಿಟ್ಟಿದ್ದೆ, 2 ಚಪಾತಿ ಅಷ್ಟೇ ತಿಂದು 2 ಹಾಗೆ ಇಟ್ಟೆ. ಸೊ ಇದಿಷ್ಟು ಇತ್ತು, ಮತ್ತೆ ಸ್ವಲ್ಪ ತಿಳಿಸಾರ್ ಮಿಕ್ಕಿತ್ತು ನೆನೆದು ಅಂತ ಕುಡ್ದೆ. ಸೊ ಇದು ಇವತ್ತಿನ ನನ್ನ ಒಂದು ಡಯಟ್ ಸ್ನೇಹಿತರೆ. ಸೊ 3ನೇ ದಿವಸ ಕೂಡ ನಾನು ಒಂದು ಟ್ರೆಡ್ಮಿಲ್ ಮತ್ತೆ 2 ತರ ಸೈಕ್ಲಿಂಗ್ ಮತ್ತೆ ಇನ್ನ ಒಂದ್ 2 ಎಕ್ವಿಪ್ಮೆಂಟ್, ಟೋಟಲಿ 5 ಎಕ್ವಿಪ್ಮೆಂಟ್ಸ್ ವರ್ಕ್ಔಟ್ಸ್ ಮಾಡಿದೆ. ಸೊ ಟ್ರೆಡ್ಮಿಲ್ ಅಲ್ಲಿ ನಾನೊಂದು 100 ಕ್ಯಾಲೋರೀಸ್ ಬರ್ನ್ ಮಾಡಿದೆ, ಹಾಗೂ ಸೈಕ್ಲಿಂಗ್ ಅಲ್ಲಿ ಒಂದು 63 ಕ್ಯಾಲೋರೀಸ್ ಬರ್ನ್ ಮಾಡಿದೆ, ಹಾಗೂ ಇನ್ನ ಒಂದು ಸೈಕ್ಲಿಂಗ್ ಅಲ್ಲಿ ಒಂದು 45 ಕ್ಯಾಲೋರೀಸ್ ಬರ್ನ್ ಮಾಡಿದೆ ಅಂತಾನೆ ಹೇಳ್ಬೋದು. ಸೊ ಅದ್ರ ಜೊತೆಗೆ ಕೆಲವೊಂದು ವರ್ಕ್ಔಟ್ಸ್ ಮಾಡಿಸಿದ್ರು, ಅದ್ರ ಜೊತೆಗೆ ಸ್ಟಮಕ್ ಎಕ್ಸರ್ಸೈಸ್ ಕೂಡ ಮಾಡಿದೆ ಸ್ನೇಹಿತರೆ. ಸೊ 3rd ಡೇ ಕೂಡ ಆಲ್ಮೋಸ್ಟ್ 2nd ಡೇ ತರಾನೇ ಇತ್ತು, ಸ್ವಲ್ಪ ವೇರಿಯೇಷನ್ಸ್ ಇತ್ತು ಅಂತಾನೆ ಹೇಳ್ಬೋದು, ಅಷ್ಟೇನ್ ಚೇಂಜಸ್ ಇರ್ಲಿಲ್ಲ. ಸೊ ಸ್ವಲ್ಪ ಎಕ್ಸ್ಟ್ರಾ ಕ್ಯಾಲೋರೀಸ್ ಬರ್ನ್ ಮಾಡಿದೆ ಅಂತ ಹೇಳ್ಬೋದು. ಸ್ವಲ್ಪ ವೇಟ್ ಲಿಫ್ಟಿಂಗ್ ಹಾಗೂ ಸ್ವಲ್ಪ ವರ್ಕ್ಔಟ್ಸ್, ಲೆಗ್ ವರ್ಕ್ಔಟ್ಸ್ ಹೇಳ್ಕೊಟ್ರು ಸ್ನೇಹಿತರೆ. ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಎನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.